ತುಲಾರಾಶಿಗೆ ಗುರುವಿನ ಅನುಕೂಲ ಚೆನ್ನಾಗಿದೆ. ಈ ತಿಂಗಳು ಒಂದು ಸ್ವಲ್ಪ ಹಿನ್ನಡೆ ಆಗಿ ಮುನ್ನಡೆ ಆಗ್ತಕ್ಕಂಥ ಸಾಧ್ಯತೆಗಳಿರ್ತದೆ. ಪಂಚಮದ ರಾಹುವಿನ ಕಾರಣವೂ ಇದಕ್ಕೆ ಕಾರಣ ಆಗ್ತದೆ. ಮತ್ತು 9ನೇ ಮನೆಯಲ್ಲಿ ರವಿಯ ಸಂಚಾರ, ಗುರುವಿನ ಸಂಚಾರ ಇದೆಲ್ಲವೂ ಕೂಡ ಸ್ವಲ್ಪ ಸ್ಲೋ ಡಮ್ಗೆ ಕಾರಣ ಆಗ್ತದೆ. ಸ್ವಲ್ಪ ಅಲ್ಪ ಕಾಲದಲ್ಲಿ, ಒಂದು 10 ದಿನ 15 ದಿನ, ಆಮೇಲೆ ಬೇಕಾದ್ದು ಪಡಿತೀರಿ. ತುಲಾರಾಶಿಯವರು ಒಳ್ಳೆಯ ಗುರುಬಲ, 10ನೇ ಮನೆಯಲ್ಲಿ ಗುರು ಇದ್ದರೆ ಬಹಳ ವಿಶೇಷವಾಗಿರ್ತಕ್ಕಂತಹ ವರ್ಷ ಆಗಿರ್ತದೆ. ರವಿಯೂ ಕೂಡ 10ನೇ ಮನೆಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಫಲದಾಯಕನೇ. ಇನ್ನು ಮುಂದಿನ ತಿಂಗಳು ಏಕಾದಶಕ್ಕೆ ರವಿ ಬಂದಾಗಲೂ ತುಲಾರಾಶಿಯವರಿಗೆ ಒಳ್ಳೆಯದೇ. ಸ್ವಲ್ಪ ತಾಳ್ಮೆ ಇರಬೇಕು ಈ ತಿಂಗಳು ವ್ಯಾವಹಾರಿಕವಾಗಿ. ಮತ್ತು ಚಾತುರ್ಮಾಸ ನಡೀತಾ ಇದೆ. ಗುರುಪೀಠಗಳ ದರ್ಶನ, ಅವರಿಂದ ಫಲಮಂತ್ರಾಕ್ಷತೆ ಇದೆಲ್ಲವನ್ನು ಭಕ್ತಿಯಿಂದ ಪಡ್ಕೊಂಡು ಅನುಗ್ರಹವನ್ನು ಪಡಿಬೇಕು ತುಲಾರಾಶಿಯವರು. ಎಲ್ಲ ರಾಶಿಯವರು ಅಷ್ಟೇ. ಚಾತುರ್ಮಾಸ್ಯದ ಒಳಗೆ ನಮಗಾಗಿ ಲೋಕ ಕಲ್ಯಾಣಕ್ಕೋಸ್ಕರ ಶ್ರೀಮಠಗಳಲ್ಲಿ ಅನೇಕ ಸನ್ಯಾಸಿಗಳು ಮತ್ತು ಅವರ ಆಪ್ತ ಶಿಷ್ಯ ಬಳಗ ಚಾತುರ್ಮಾಸ್ಯ ವ್ರತದಲ್ಲಿ ಇದ್ದು ನಾನಾ ಬಗೆಯ ವಿಶೇಷವಾಗಿರ್ತಕ್ಕಂತಹ ಅನುಷ್ಠಾನಗಳನ್ನು ಮಾಡ್ತಾ ಸಾರ್ಥಕ ಮಾಡ್ತಾ ಕರ್ಮವನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಸಮಯ ಮಾಡಿಕೊಂಡು ನೀವು ಇರ್ತಕ್ಕಂತಹ ಊರು ಏರಿಯಾದಲ್ಲಿ ಯಾವ ಮಠದಲ್ಲಿ ಯಾವ ದೇವಸ್ಥಾನದಲ್ಲಿ ಚಾತುರ್ಮಾಸ್ಯಕ್ಕಾಗಿ ಹಿರಿಯರು, ಜ್ಞಾನಿಗಳು, ಯತಿಗಳು ಬಂದಿದ್ದಾರೆ ಅಂತ ತಿಳ್ಕೊಂಡು ದರ್ಶನಕ್ಕೋಸ್ಕರ ಹೋಗಿ ಆಶೀರ್ವಾದವನ್ನು ಪಡ್ಕೊಂಡು ಬರೋದರಿಂದ ಅದು ಯಜ್ಞಗಳು ಮಾಡುವುದಕ್ಕಿಂತ ವಿಶೇಷವಾಗಿರ್ತಕ್ಕಂಥ ಫಲ ಅದೆಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.